ಮೈಸೂರಿನಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇರೋದರ ಬಗ್ಗೆ ಜನಪ್ರತಿನಿಧಿಗಳನ್ನು ಎಚ್ಚರಿಸುವ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡ್ತಾ ಇದೆ. ಶಾಸಕ ತನ್ವೀರ್ ಸೇಠ್ ಈ ವಿಚಾರವಾಗಿ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಮೈಸೂರಿನ ಈ ನರಸಿಂಹರಾಜ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನ ಮಾಡ್ತಾ ಇದೆ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಮೈಸೂರಿನಲ್ಲಿ ಡ್ರಗ್ಸ್ ಹಾವಳಿ ಅತ್ಯಂತ ಹೆಚ್ಚಾಗಿದೆ ಅಂತ ಏನ್ ಹೇಳಕ್ ಬಯಸ್ತೀವಿ? ನಿರಂತರ ಮಾಡುವಂತದಕ್ಕೆ ಅಲ್ಲಲ್ಲಿ ಅದನ್ನ ತಡೆಗಟ್ಟಲು ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ಏನೇ ಆಗಿದ್ರೂ ಕೂಡ ಸಮಾಜ ನಮ್ಮ ಜೊತೆ ಕೈ ಜೋಡಿಸಬೇಕಾಗಿದೆ. ಬಹುಶಃ ಆರ್ ಕನ್ನಡ ನ್ಯೂಸ್ ಚಾನೆಲ್ ಅವರು ಮಾಡ್ತಿರುವಂತಹ ಈ ಅಭಿಯಾನ ಅತ್ಯಂತ ಮಹತ್ವವಾದಂಥದ್ದು ಮತ್ತು ಇವತ್ತು ಈ ಸಮಾಜ ತಿದ್ದುವಂಥದ್ದಕ್ಕೆ ಬಹಳ ಸಹಕಾರಿಯಾಗುವಂಥದ್ದು. ಬಹುಶಃ ನಿಮ್ಮ ಈ ಅಭಿಯಾನಕ್ಕೆ ನಾನು ಬೆಂಬಲಿಸ್ತಾ ಸಮಾಜದಲ್ಲಿ ಈ ಏನು ವ್ಯಸನ ಮುಕ್ತವಾದಂತಹ ಸಮಾಜ ನಿರ್ಮಾಣ ಮಾಡುವಂತಹ ಸಂಕಲ್ಪ ನಾನು ಮಾಡ್ತೇನೆ. ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಾಗಿ, ಬೇರೆ ಕಡೆನೂ ಇದೆ ಇಲ್ಲ ಅಂತ ಹೇಳಲ್ಲ, ನಿಮ್ಮ ಕ್ಷೇತ್ರದಲ್ಲೂ ಕೂಡ ಯುವಕರಲ್ಲಿ, ಯುವ ಜನತೆಯಲ್ಲಿ ಅತ್ಯಂತ ಹೆಚ್ಚಾಗಿ ಇದು ಕಂಡು ಬರ್ತಾ ಇದೆ ಅಂತ ಏನ್ ಹೇಳಕ್ ಬಯಸ್ತೀವಿ? ಮಕ್ಕಳಿಗೆ ಇದರ ಮಾಹಿತಿ ಅತಿ ಹೆಚ್ಚಾಗಿ ಸಿಗ್ತಾ ಇರೋದ್ರಿಂದ ಇದು ಒಂದು ಇದಕ್ಕೆ ಕಾರಣ ಅಂತ ನಾವು ಅಂತೂ ಅರ್ಥ ಮಾಡ್ಕೋಬೇಕಾಗುತ್ತೆ. ತನ್ವೀರ್ ಸೇಠ್ ಅವರು ಹೇಳ್ತಾ ಇದ್ರು, ಎಲ್ಲರ ಜೊತೆ ಸಹಕಾರ ಮಾಡ್ತೀನಿ, ನಾನು ಎಲ್ಲ ಇಲಾಖೆಗಳ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಸ್ಟೋರಿನ ಫಾಲೋ ಅಪ್ ಮಾಡುತ್ತೆ. ಅವ್ರು ಏನ್ ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಫಾಲೋ ಅಪ್ ಮಾಡೋಣ. ಏನಾಯ್ತು ಈ ವಿಚಾರ ಅನ್ನೋದನ್ನ ಫಾಲೋ ಅಪ್ ಮಾಡೋಣ. ವಿಡಿಯೋ ಜರ್ನಲಿಸ್ಟ್ ಸಚಿನ್ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇರೋದರ ಬಗ್ಗೆ ಜನಪ್ರತಿನಿಧಿಗಳನ್ನು ಎಚ್ಚರಿಸುವ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡ್ತಾ ಇದೆ. ಶಾಸಕ ತನ್ವೀರ್ ಸೇಠ್ ಈ ವಿಚಾರವಾಗಿ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಮೈಸೂರಿನ ಈ ನರಸಿಂಹರಾಜ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನ ಮಾಡ್ತಾ ಇದೆ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಮೈಸೂರಿನಲ್ಲಿ ಡ್ರಗ್ಸ್ ಹಾವಳಿ ಅತ್ಯಂತ ಹೆಚ್ಚಾಗಿದೆ ಅಂತ ಏನ್ ಹೇಳಕ್ ಬಯಸ್ತೀವಿ? ನಿರಂತರ ಮಾಡುವಂತದಕ್ಕೆ ಅಲ್ಲಲ್ಲಿ ಅದನ್ನ ತಡೆಗಟ್ಟಲು ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ಏನೇ ಆಗಿದ್ರೂ ಕೂಡ ಸಮಾಜ ನಮ್ಮ ಜೊತೆ ಕೈ ಜೋಡಿಸಬೇಕಾಗಿದೆ. ಬಹುಶಃ ಆರ್ ಕನ್ನಡ ನ್ಯೂಸ್ ಚಾನೆಲ್ ಅವರು ಮಾಡ್ತಿರುವಂತಹ ಈ ಅಭಿಯಾನ ಅತ್ಯಂತ ಮಹತ್ವವಾದಂಥದ್ದು ಮತ್ತು ಇವತ್ತು ಈ ಸಮಾಜ ತಿದ್ದುವಂಥದ್ದಕ್ಕೆ ಬಹಳ ಸಹಕಾರಿಯಾಗುವಂಥದ್ದು. ಬಹುಶಃ ನಿಮ್ಮ ಈ ಅಭಿಯಾನಕ್ಕೆ ನಾನು ಬೆಂಬಲಿಸ್ತಾ ಸಮಾಜದಲ್ಲಿ ಈ ಏನು ವ್ಯಸನ ಮುಕ್ತವಾದಂತಹ ಸಮಾಜ ನಿರ್ಮಾಣ ಮಾಡುವಂತಹ ಸಂಕಲ್ಪ ನಾನು ಮಾಡ್ತೇನೆ. ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಾಗಿ, ಬೇರೆ ಕಡೆನೂ ಇದೆ ಇಲ್ಲ ಅಂತ ಹೇಳಲ್ಲ, ನಿಮ್ಮ ಕ್ಷೇತ್ರದಲ್ಲೂ ಕೂಡ ಯುವಕರಲ್ಲಿ, ಯುವ ಜನತೆಯಲ್ಲಿ ಅತ್ಯಂತ ಹೆಚ್ಚಾಗಿ ಇದು ಕಂಡು ಬರ್ತಾ ಇದೆ ಅಂತ ಏನ್ ಹೇಳಕ್ ಬಯಸ್ತೀವಿ? ಮಕ್ಕಳಿಗೆ ಇದರ ಮಾಹಿತಿ ಅತಿ ಹೆಚ್ಚಾಗಿ ಸಿಗ್ತಾ ಇರೋದ್ರಿಂದ ಇದು ಒಂದು ಇದಕ್ಕೆ ಕಾರಣ ಅಂತ ನಾವು ಅಂತೂ ಅರ್ಥ ಮಾಡ್ಕೋಬೇಕಾಗುತ್ತೆ. ತನ್ವೀರ್ ಸೇಠ್ ಅವರು ಹೇಳ್ತಾ ಇದ್ರು, ಎಲ್ಲರ ಜೊತೆ ಸಹಕಾರ ಮಾಡ್ತೀನಿ, ನಾನು ಎಲ್ಲ ಇಲಾಖೆಗಳ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಸ್ಟೋರಿನ ಫಾಲೋ ಅಪ್ ಮಾಡುತ್ತೆ. ಅವ್ರು ಏನ್ ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಫಾಲೋ ಅಪ್ ಮಾಡೋಣ. ಏನಾಯ್ತು ಈ ವಿಚಾರ ಅನ್ನೋದನ್ನ ಫಾಲೋ ಅಪ್ ಮಾಡೋಣ. ವಿಡಿಯೋ ಜರ್ನಲಿಸ್ಟ್ ಸಚಿನ್ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇರೋದರ ಬಗ್ಗೆ ಜನಪ್ರತಿನಿಧಿಗಳನ್ನು ಎಚ್ಚರಿಸುವ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡ್ತಾ ಇದೆ. ಶಾಸಕ ತನ್ವೀರ್ ಸೇಠ್ ಈ ವಿಚಾರವಾಗಿ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಮೈಸೂರಿನ ಈ ನರಸಿಂಹರಾಜ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನ ಮಾಡ್ತಾ ಇದೆ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಮೈಸೂರಿನಲ್ಲಿ ಡ್ರಗ್ಸ್ ಹಾವಳಿ ಅತ್ಯಂತ ಹೆಚ್ಚಾಗಿದೆ ಅಂತ ಏನ್ ಹೇಳಕ್ ಬಯಸ್ತೀವಿ? ನಿರಂತರ ಮಾಡುವಂತದಕ್ಕೆ ಅಲ್ಲಲ್ಲಿ ಅದನ್ನ ತಡೆಗಟ್ಟಲು ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ಏನೇ ಆಗಿದ್ರೂ ಕೂಡ ಸಮಾಜ ನಮ್ಮ ಜೊತೆ ಕೈ ಜೋಡಿಸಬೇಕಾಗಿದೆ. ಬಹುಶಃ ಆರ್ ಕನ್ನಡ ನ್ಯೂಸ್ ಚಾನೆಲ್ ಅವರು ಮಾಡ್ತಿರುವಂತಹ ಈ ಅಭಿಯಾನ ಅತ್ಯಂತ ಮಹತ್ವವಾದಂಥದ್ದು ಮತ್ತು ಇವತ್ತು ಈ ಸಮಾಜ ತಿದ್ದುವಂಥದ್ದಕ್ಕೆ ಬಹಳ ಸಹಕಾರಿಯಾಗುವಂಥದ್ದು. ಬಹುಶಃ ನಿಮ್ಮ ಈ ಅಭಿಯಾನಕ್ಕೆ ನಾನು ಬೆಂಬಲಿಸ್ತಾ ಸಮಾಜದಲ್ಲಿ ಈ ಏನು ವ್ಯಸನ ಮುಕ್ತವಾದಂತಹ ಸಮಾಜ ನಿರ್ಮಾಣ ಮಾಡುವಂತಹ
ಸಂಕಲ್ಪ ನಾನು ಮಾಡ್ತೇನೆ. ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬೇರೆ ಕಡೆನೂ ಇದೆ ಇಲ್ಲ ಅಂತ ಹೇಳಲ್ಲ, ನಿಮ್ಮ ಕ್ಷೇತ್ರದಲ್ಲೂ ಕೂಡ ಯುವಕರಲ್ಲಿ ಯುವಜನತೆಯಲ್ಲಿ ಅತ್ಯಂತ ಹೆಚ್ಚಾಗಿ ಇದು ಕಂಡು ಬರ್ತಾ ಇದೆ ಅಂತ ಏನ್ ಹೇಳಕ್ ಬಯಸ್ತೀವಿ? ಮಕ್ಕಳಿಗೆ ಇದರ ಮಾಹಿತಿ ಅತಿ ಹೆಚ್ಚಾಗಿ ಸಿಗ್ತಾ ಇರೋದ್ರಿಂದ ಇದು ಒಂದು ಇದಕ್ಕೆ ಕಾರಣ ಅಂತ ನಾವು ಅಂತೂ ಅರ್ಥ ಮಾಡ್ಕೋಬೇಕಾಗುತ್ತೆ. ತನ್ವೀರ್ ಸೇಠ್ ಅವರು ಹೇಳ್ತಾ ಇದ್ರು, ಎಲ್ಲರ ಜೊತೆ ಸಹಕಾರ ಮಾಡ್ತೀನಿ, ನಾನು ಎಲ್ಲ ಇಲಾಖೆಗಳ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಸ್ಟೋರಿನ ಫಾಲೋ ಅಪ್ ಮಾಡುತ್ತೆ. ಅವ್ರು ಏನ್ ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಫಾಲೋ ಅಪ್ ಮಾಡೋಣ. ಏನಾಯ್ತು ಈ ವಿಚಾರ ಅನ್ನೋದನ್ನ ಫಾಲೋ ಅಪ್ ಮಾಡೋಣ. ವಿಡಿಯೋ ಜರ್ನಲಿಸ್ಟ್ ಸಚಿನ್ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇರೋದರ ಬಗ್ಗೆ ಜನಪ್ರತಿನಿಧಿಗಳನ್ನು ಎಚ್ಚರಿಸುವ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡ್ತಾ ಇದೆ. ಶಾಸಕ ತನ್ವೀರ್ ಸೇಠ್ ಈ ವಿಚಾರವಾಗಿ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಮೈಸೂರಿನ ಈ ನರಸಿಂಹರಾಜ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನ ಮಾಡ್ತಾ ಇದೆ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಮೈಸೂರಿನಲ್ಲಿ ಡ್ರಗ್ಸ್ ಹಾವಳಿ ಅತ್ಯಂತ ಹೆಚ್ಚಾಗಿದೆ ಅಂತ ಏನ್ ಹೇಳಕ್ ಬಯಸ್ತೀವಿ? ನಿರಂತರ ಮಾಡುವಂತದಕ್ಕೆ ಅಲ್ಲಲ್ಲಿ ಅದನ್ನ ತಡೆಗಟ್ಟಲು ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ಏನೇ ಆಗಿದ್ರೂ ಕೂಡ ಸಮಾಜ ನಮ್ಮ ಜೊತೆ ಕೈ ಜೋಡಿಸಬೇಕಾಗಿದೆ. ಬಹುಶಃ ಆರ್ ಕನ್ನಡ ನ್ಯೂಸ್ ಚಾನೆಲ್ ಅವರು ಮಾಡ್ತಿರುವಂತಹ ಈ ಅಭಿಯಾನ ಅತ್ಯಂತ ಮಹತ್ವವಾದಂಥದ್ದು ಮತ್ತು ಇವತ್ತು ಈ ಸಮಾಜ ತಿದ್ದುವಂಥದಕ್ಕೆ ಬಹಳ ಸಹಕಾರಿಯಾಗುವಂಥದ್ದು. ಬಹುಶಃ ನಿಮ್ಮ ಈ ಅಭಿಯಾನಕ್ಕೆ ನಾನು ಬೆಂಬಲಿಸ್ತಾ ಸಮಾಜದಲ್ಲಿ ಈ ಏನು ವ್ಯಸನ ಮುಕ್ತವಾದಂತಹ ಸಮಾಜ ನಿರ್ಮಾಣ ಮಾಡುವಂತಹ ಸಂಕಲ್ಪ ನಾನು ಮಾಡ್ತೇನೆ. ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬೇರೆ ಕಡೆನೂ ಇದೆ ಇಲ್ಲ ಅಂತ ಹೇಳಲ್ಲ, ನಿಮ್ಮ ಕ್ಷೇತ್ರದಲ್ಲೂ ಕೂಡ ಯುವಕರಲ್ಲಿ ಯುವಜನತೆಯಲ್ಲಿ ಅತ್ಯಂತ ಹೆಚ್ಚಾಗಿ ಇದು ಕಂಡು ಬರ್ತಾ ಇದೆ ಅಂತ ಏನ್ ಹೇಳಕ್ ಬಯಸ್ತೀವಿ? ಮಕ್ಕಳಿಗೆ ಇದರ ಮಾಹಿತಿ ಅತಿ ಹೆಚ್ಚಾಗಿ ಸಿಗ್ತಾ ಇರೋದ್ರಿಂದ ಇದು ಒಂದು ಇದಕ್ಕೆ ಕಾರಣ ಅಂತ ನಾವು ಅಂತೂ ಅರ್ಥ ಮಾಡ್ಕೋಬೇಕಾಗುತ್ತೆ. ತನ್ವೀರ್ ಸೇಠ್ ಅವರು ಹೇಳ್ತಾ ಇದ್ರು, ಎಲ್ಲರ ಜೊತೆ ಸಹಕಾರ ಮಾಡ್ತೀನಿ, ನಾನು ಎಲ್ಲ ಇಲಾಖೆಗಳ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಸ್ಟೋರಿನ ಫಾಲೋ ಅಪ್ ಮಾಡುತ್ತೆ. ಅವ್ರು ಏನ್ ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಫಾಲೋ ಅಪ್ ಮಾಡೋಣ. ಏನಾಯ್ತು ಈ ವಿಚಾರ ಅನ್ನೋದನ್ನ ಫಾಲೋ ಅಪ್ ಮಾಡೋಣ. ವಿಡಿಯೋ ಜರ್ನಲಿಸ್ಟ್ ಸಚಿನ್ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇರೋದರ ಬಗ್ಗೆ ಜನಪ್ರತಿನಿಧಿಗಳನ್ನು ಎಚ್ಚರಿಸುವ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡ್ತಾ ಇದೆ. ಶಾಸಕ ತನ್ವೀರ್ ಸೇಠ್ ಈ ವಿಚಾರವಾಗಿ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಮೈಸೂರಿನ ಈ ನರಸಿಂಹರಾಜ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನ ಮಾಡ್ತಾ ಇದೆ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಮೈಸೂರಿನಲ್ಲಿ ಡ್ರಗ್ಸ್ ಹಾವಳಿ ಅತ್ಯಂತ ಹೆಚ್ಚಾಗಿದೆ ಅಂತ ಏನ್ ಹೇಳಕ್ ಬಯಸ್ತೀವಿ? ನಿರಂತರ ಮಾಡುವಂತದಕ್ಕೆ ಅಲ್ಲಲ್ಲಿ ಅದನ್ನ ತಡೆಗಟ್ಟಲು ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ಏನೇ ಆಗಿದ್ರೂ ಕೂಡ ಸಮಾಜ ನಮ್ಮ ಜೊತೆ ಕೈ ಜೋಡಿಸಬೇಕಾಗಿದೆ. ಬಹುಶಃ ಆರ್ ಕನ್ನಡ ನ್ಯೂಸ್ ಚಾನೆಲ್ ಅವರು ಮಾಡ್ತಿರುವಂತಹ ಈ ಅಭಿಯಾನ ಅತ್ಯಂತ ಮಹತ್ವವಾದಂಥದ್ದು ಮತ್ತು ಇವತ್ತು ಈ ಸಮಾಜ ತಿದ್ದುವಂಥದಕ್ಕೆ ಬಹಳ ಸಹಕಾರಿಯಾಗುವಂಥದ್ದು. ಬಹುಶಃ ನಿಮ್ಮ ಈ ಅಭಿಯಾನಕ್ಕೆ ನಾನು ಬೆಂಬಲಿಸ್ತಾ ಸಮಾಜದಲ್ಲಿ ಈ ಏನು ವ್ಯಸನ ಮುಕ್ತವಾದಂತಹ ಸಮಾಜ ನಿರ್ಮಾಣ ಮಾಡುವಂತಹ ಸಂಕಲ್ಪ ನಾನು ಮಾಡ್ತೇನೆ. ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬೇರೆ ಕಡೆನೂ ಇದೆ ಇಲ್ಲ ಅಂತ ಹೇಳಲ್ಲ, ನಿಮ್ಮ ಕ್ಷೇತ್ರದಲ್ಲೂ ಕೂಡ ಯುವಕರಲ್ಲಿ ಯುವಜನತೆಯಲ್ಲಿ ಅತ್ಯಂತ ಹೆಚ್ಚಾಗಿ ಇದು ಕಂಡು ಬರ್ತಾ ಇದೆ ಅಂತ ಏನ್ ಹೇಳಕ್ ಬಯಸ್ತೀವಿ? ಮಕ್ಕಳಿಗೆ ಇದರ ಮಾಹಿತಿ ಅತಿ ಹೆಚ್ಚಾಗಿ ಸಿಗ್ತಾ ಇರೋದ್ರಿಂದ ಇದು ಒಂದು ಇದಕ್ಕೆ ಕಾರಣ ಅಂತ ನಾವು ಅಂತೂ ಅರ್ಥ ಮಾಡ್ಕೋಬೇಕಾಗುತ್ತೆ. ತನ್ವೀರ್ ಸೇಠ್ ಅವರು ಹೇಳ್ತಾ ಇದ್ರು, ಎಲ್ಲರ ಜೊತೆ ಸಹಕಾರ ಮಾಡ್ತೀನಿ, ನಾನು ಎಲ್ಲ ಇಲಾಖೆಗಳ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಸ್ಟೋರಿನ ಫಾಲೋ ಅಪ್ ಮಾಡುತ್ತೆ. ಅವ್ರು ಏನ್ ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಫಾಲೋ ಅಪ್ ಮಾಡೋಣ. ಏನಾಯ್ತು ಈ ವಿಚಾರ ಅನ್ನೋದನ್ನ ಫಾಲೋ ಅಪ್ ಮಾಡೋಣ. ವಿಡಿಯೋ ಜರ್ನಲಿಸ್ಟ್ ಸಚಿನ್ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಮೈಸೂರು.